ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವ ಹೆಲ್ದಿ ಆಗಿರುವ ಜ್ಯೂಸನ್ನು ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಬೆಟ್ಟದ ನೆಲ್ಲೆಕಾಯಿ ಆಮ್ಲದ್ದು ಜ್ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಫಸ್ಟಿಗೆ ನಾನು 2 ಆಮ್ಲನ ತೊಗೊಂಡಿದ್ದೀನಿ. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕಿಂತ ನಾವು ಸ್ವಲ್ಪ ಸಣ್ಣದಾಗಿನೂ ಕಟ್ ಮಾಡ್ಕೋಬೋದು. ನಾನು ಇವಾಗ 2 ಆಮ್ಲದನ್ನು ಕಟ್ ಮಾಡಿಕೊಂಡು ಮಿಕ್ಸರ್ಗೆ ಹಾಕೋಬೇಕಂತ ಮಾಡಿದ್ದೀನಿ. ಇವಾಗ ಫಸ್ಟಿಗೆ ಈ ಥರ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಆಮ್ಲ ಜ್ಯೂಸನ್ನು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ವಾರದಲ್ಲಿ 2 ಸಲ ಆದರೂ ಕುಡಿಬೇಕು ಅಂತಾರೆ. ಸೀಸನ್ ಇದ್ದಾಗ ನ್ಯಾಚುರಲ್ ಆಗಿರುವ ಆಮ್ಲ ಜ್ಯೂಸ್ ಕುಡಿಯೋದನ್ನು ತುಂಬಾ ಉತ್ತಮ ಅಂತ ಹೇಳ್ತೀನಿ. ಇವಾಗೆಲ್ಲ ಆರ್ಟಿಫಿಷಿಯಲ್ ಆಗಿ ಅಂದರೆ ಬಾಟಲಲ್ಲಿ ಸಿಗ್ತದೆ. ಬಟ್ ಅದಕ್ಕಿಂತ ನಮ್ಗೆ ಯಾವಾಗ ಸೀಸನ್ ಇರುತ್ತಲ್ಲ, ಅಂದರೆ ಇದ್ರ ಸೀಸನ್ನು ಯೂಶ್ವಲಾಗಿ ವಿಂಟರ್ ಸೀಸನ್ನಲ್ಲಿ, ಅಂದರೆ ಚಳಿಗಾಲದಲ್ಲಿ ಹುಳಿ ಪದಾರ್ಥಗಳು ಜಾಸ್ತಿ ಬರ್ತವೆ. ಅಂದರೆ ಮೋಸಂಬಿ ಆಗಲಿ, ಈ ಥರ ಬೆಟ್ಟದ ನೆಲ್ಲಿಕಾಯಿ ಆಗಲಿ, ಜಾಸ್ತಿ ಪೈನಾಪಲ್ಲು, ಈ ಥರ ಹುಳಿ ಅಂಶ ಇರುವಂತಹ ತರಕಾರಿ, ಹಣ್ಣು ಜಾಸ್ತಿ ಬರ್ತವೆ. ಇದನ್ನು ನಾವು ಆಯಾ ಸೀಸನ್ನಲ್ಲೇ ತಿಂದರೆ ತುಂಬ ಉತ್ತಮ ಅಂತ ಅನಿಸುತ್ತೆ. ತಕ್ಕಂಗೆ ನಾವು ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಬೆಳಗ್ಗೆನೇ ನಾನು ಇದನ್ನು ಹೆಲ್ದಿಯಾಗಿರುವಂಥ ಜ್ಯೂಸ್ ಮಾಡ್ಕೋಬೇಕಂತ ಹೇಳಿ ಇದನ್ನು ಮಾಡ್ತಾಯಿದ್ದೀನಿ. ಇವಾಗ ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಜ್ಯೂಸನ್ನು ತೊಗೊಂಡ್ರೆ ತುಂಬ ಒಳಿತು. ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತೆ. ಇದರಿಂದ ನಮಗೆ ತುಂಬ ಆರೋಗ್ಯಕ್ಕೆ ತುಂಬಾ ಪ್ರಯೋಜನವಾಗಿರ್ತದೆ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇರಬೇಕು. ಇದರಲ್ಲಿ ಏನಿದೆ ಸ್ಪೆಷಲ್ಲು ಅಂತ ಅನ್ನಬಹುದು. ಬಟ್ ಇದರಲ್ಲಿ ಹಾಕೋದ ಇಂಗ್ರೀಡಿಯೆಂಟನ್ನು ಒಂದು ಸ್ವಲ್ಪ ನಾನು ಆ್ಯಡಪ್ ಮಾಡ್ತಾ ಇದ್ದೀನಿ, ಆರೋಗ್ಯಕರವಾಗಿ ಇರಬೇಕು ಅಂತ ಹೇಳಿ. ನೆಲ್ಲಿಕಾಯಿ ಜ್ಯೂಸ್ ಜೊತೆ ಸ್ವಲ್ಪ ಅದ್ರಕ್, ಅಂದರೆ ಹಸಿ ಅಲ್ಲ ಅಂತಾರಲ್ಲ, ಅದನ್ನು ನಾನು ಇದಕ್ಕೆ ಅದ್ರಕನ್ನು ಹಾಕೋತಾ ಇದ್ದೀನಿ. ಒಂದು 1/4 ಇಂಚಷ್ಟು ಹಾಕ್ಕೋಬೇಕು ಅಷ್ಟೇ, ಜಾಸ್ತಿ ನಾನು ಹಾಕೋತಾ ಇಲ್ಲ. ಇದಕ್ಕೆ ಜಾಸ್ತಿನೂ ಹಾಕ್ಕೊಳ್ಳಿಕ್ಕೂ ಹೋಗಬಾರ್ದು. ಇದಕ್ಕೆ ಎಷ್ಟು ಪ್ರಮಾಣದಲ್ಲಿ ಇರ್ತದೆ ಅಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಹೇಳಿದ್ನಲ್ಲ ಫ್ರೆಂಡ್ಸ್, ಇವಾಗ ತೋರಿಸ್ತಾ ಇದ್ದೀನಿ. ಇಷ್ಟೇ ಇದಕ್ಕೆ ಹಾಕ್ಕೋಬೋದು. ಇದನ್ನು ಜಾಸ್ತಿ ಬೇಡ, ತೆಗೆದು ಇಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಇದನ್ನು ಗ್ರೈಂಡರ್ಗೆ ಹಾಕಿ ನಾನು ಮಿಕ್ಸಿಲಿ ಹಾಕ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಆಮ್ಲ ಜ್ಯೂಸನ್ನು ನಾವು ಬೆಳಿಗ್ಗೆನೇ ಖಾಲಿ ಹೊಟ್ಟೆಲಿ ಕುಡಿದ್ರೆ ತುಂಬಾ ಪ್ರಯೋಜನ ಇರುತ್ತೆ. ಬಟ್ ಒಬ್ಬೊಬ್ಬರು ಆ್ಯಸಿಡಿಕ್ ಇರುತ್ತೆ, ಹಾಗಿರುತ್ತೆ ಅಂತ ಅವ್ರಿಗೆ ಆಗೋದಿಲ್ಲ, ಪಿತ್ತ ಆಗುತ್ತೆ ಅಂತ ಹೇಳಿ ಅಂತಾರೆ. ಅದಕ್ಕೆ ನಾನು ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು, ಅಂದರೆ ಪಿತ್ತಕ್ಕೆ ನಾವು ವಿರುದ್ಧವಾಗಿ ಹೇಗೆ ತೊಗೊಂಡ್ರೆ ನಮ್ಮ ಬಾಡಿಗೆ ಎಫೆಕ್ಟ್ ಆಗುತ್ತೆ, ಅದಕ್ಕೆ ನಾವು ಅದನ್ನು ಡೈಲ್ಯೂಟಾಗಿ ಮಾಡಬೇಕು. ಅದು ಎಷ್ಟು ಅಳತೆ ಕಪ್ ನೀರು ಹಾಕಬೇಕು ಅಂತ ಹೇಳಿ ಮುಂದಿನ ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊತಾ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿದ್ರಿ ಫ್ರೆಂಡ್ಸ್, ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ಥರ ಗ್ರೈಂಡ್ ಆಗಬೇಕು, ನುಣ್ಣಗೆ ಗ್ರೈಂಡ್ ಆಗಬೇಕು. ಇದನ್ನು ಸ್ವಲ್ಪನೂ ನಾನು ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಅದರಲ್ಲಿರೋ ಪೂರ್ಣ ಸತ್ವವನ್ನು ತಗೋಬೇಕು. ಇವಾಗ ನೋಡಿ ಫ್ರೆಂಡ್ಸ್, ನಾನು ಚಾನಿಗೆಯಲ್ಲಿ ಸಾನಿಸ್ಕೋತಾ ಇದ್ದೀನಿ ಅದನ್ನು, ಜ್ಯೂಸನ್ನು. ನೀವು ಬೇಕಾದ ದೊಡ್ಡ ಸಾನಿಗೆಯಲ್ಲಿ ಇದನ್ನು ತೊಗೋಬೋದು. ನಾನೀಗ ಸ್ವಲ್ಪನೇ ಪ್ರಮಾಣದಲ್ಲಿ ಮಾಡ್ತಾ ಇರೋದಂದ್ರೆ ನಾನು ಈ ಸಣ್ಣ ಸಾನಿಗೆಯನ್ನು ತೊಗೊಂಡು ಇದನ್ನು ಸ್ಪೂನಲ್ಲಿ ಇವಾಗ ಹಾಕೋತಾ ಇದ್ದೀನಿ. ನಮ್ಮ ಮನೇಲಿ 4 ಜನ ಇರೋದು, 4 ಜನದ ಹೇಗೆ ಕ್ವಾಂಟಿಟಿ ಮಾಡಬೇಕಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 2 ಬೆಟ್ಟದ ನೆಲ್ಲಿಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಪ್ರತಿಯೊಬ್ಬರು ಅರ್ಧ ತಿಂದಂಗೆ ಆಗುತ್ತೆ. ನಾವು ಹೇಗೆ ಆ್ಯಕ್ಚುಲಿ ಜ್ಯೂಸ್ ಮಾಡೋಕ್ಕಿಂತ ಹಾಗೆ ತಿನ್ನಬೇಕು ಅಂತಾರೆ ಇದನ್ನು. ಬಟ್ ಹಾಗೆ ತಿನ್ನೋಕ್ಕಿಂತ ಈ ಥರ ನನಗೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಇಷ್ಟ ಆಗುತ್ತೆ. ಯಾಕಂದರೆ ಜಾಸ್ತಿ ಪ್ರಮಾಣದಲ್ಲಿ ತಿನ್ಬೋದು ಅಂತೇಳಿ. ಹುಳಿ ಪದಾರ್ಥ ಒಂದೊಂದು ಸಲ ನಮಗೆ ತಿನ್ನಲಿಕ್ಕೆ ಒಗರಾಗಿರುತ್ತೆ ಅಂತ ಹೇಳಿ ಹೋಗೋದ್ರ ಜೊತೆ ಉಪ್ಪನ್ನು ಹಾಕಿ ತಿನ್ಬೋದು. ಅದನ್ನು ಒಂದೊಂದು ಸಲ ಟೇಸ್ಟ್ ಸಾಯಂಕಾಲ ಅಥವಾ ಈ ಥರ ತಿನ್ಬೋದು. ಬಟ್ ಜ್ಯೂಸ್ ಹಾಕ್ಕೊಂಡು ಈ ಥರ ಮಾಡಿದರೆ ತುಂಬಾ ಪ್ರಯೋಜನ ನನಗೆ. ಅಂದರೆ ಬಾಡಿ ಪ್ರತಿಯೊಂದು ನರ್ಗಳಿಗೂ ಹೋಗಿ ತಲುಪುತ್ತೆ ಅಂತ ಹೇಳಿ ನನ್ನ ಮೈಂಡ್ನಲ್ಲಿ ಸೆಟ್ ಆಗೋ ಜ್ಯೂಸ್ ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ಈ ಥರ ಇದನ್ನ ಸಾನಿಸ್ಕೋತಾ ಇದ್ದೀನಿ. ಯೂಶ್ವಲಾಗಿ ಯಾವ ಹಣ್ಣುಗಳನ್ನು ಜ್ಯೂಸ್ ಮಾಡಬಾರ್ದು ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಅಂದರೆ ಏಕೆಂದರೆ ಅಂದರೆ ಹಣ್ಣುಗಳನ್ನು ತಿಂತಾರೆ ಅಂತ ಅಂತಾರೆ, ಹಣ್ಣನ್ನು ಕುಡಿತಾರೆ ಅಂತ ಯಾರೂ ಅನ್ನೋದಿಲ್ಲ. ಅಂದರೆ ಅವನ್ನ ಹೇಗೆ ಇರ್ತವೆ ಆ ರೀತಿಯೇ ನಾವು ಸ್ವೀಕರಿಸಿದ್ರೆ ನಮ್ಮ ದೇಹಕ್ಕೆ ಒಳಿತು ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ನಾನೆಲ್ಲೋ ಓದಿದ್ದೀನಿ ಬುಕ್ನಲ್ಲಿ. ಬಟ್ ಒಂದೊಂದು ಸಲ ನಮ್ಮದು ಬಿಜಿ ಶೆಡ್ಯೂಲಲ್ಲಿ ನಾವೇನು ಮಾಡುವ, ಯಾವುದಾದ್ರೂ ಒಂದು ಒಳ್ಳೆ ಪದಾರ್ಥನ ದಿನಕ್ಕೆ ನಾವು ತೊಗೊಳಿಕ್ಕೆ ಬೇಕಾಗುತ್ತೆ. ಅದರಲ್ಲಿ ಒಂದು ಸ್ವಲ್ಪ ಅದು ಪರ್ಸೆಂಟೇಜ್ ನಮ್ಮ ದೇಹಕ್ಕೆ ಹೋಗಲಿ ಅಂತ ಹೇಳಿ ಅಟ್ಲೀಸ್ಟ್ ಜ್ಯೂಸ್ ಮಾಡಿ ಕುಡ್ದಾದ್ರೂ ಹೋಗ್ತದಲ್ಲ ಅಂತ ಹೇಳಿ ನಾನು ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಒಂದು ಸ್ವಲ್ಪ ಡಿಮೆರಿಟ್ಸೂ ನಾನು ಹೇಳ್ತಾ ಇರೋದು. ಅಂದರೆ ಇದನ್ನ ಆ್ಯಕ್ಚುಲಿ ಹಣ್ಣುಗಳನ್ನ ಹೇಗೆ ಇರ್ತದಲ್ಲ ಹಾಗೇ ತಿಂದ್ರೆ ಒಳಿತು ಅಂತ ಹೇಳ್ತಾರೆ ಫ್ರೆಂಡ್ಸ್. ಇವಾಗ ನೋಡಿ, ಇದನ್ನು
ಇನ್ನೊಂದು ಸಲ ಗ್ರೈಂಡರ್ಗೆ ನೀರು ಹಾಕ್ಕೊಂಡು ಮತ್ತು ಅದನ್ನೇ ನಾನು ಸೋಸ್ಕೋತಾ ಇದ್ದೀನಿ. ಅಂದರೆ ಎಷ್ಟು ಆಗುತ್ತೆ ಅಷ್ಟು ಡೈಲ್ಯೂಟ್ ಮಾಡ್ಕೋಬೇಕು ಅಂತ ಹೇಳಿ ಅದನ್ನು ಇನ್ನೊಂದು ಸಲ ಗ್ರೈಂಡ್ ಮಾಡಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಇದನ್ನು ನಾನು 1 ಗ್ಲಾಸ್ ಆಗುವಷ್ಟು ಇವಾಗ ಆಗಿದೆ ಫ್ರೆಂಡ್ಸ್. ಇದನ್ನು ಇದಕ್ಕೆ ನಾನು ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಅಂದರೆ ಪಿಂಕ್ ಸಾಲ್ಟ್ ಅಂತಾರಲ್ಲ ಫ್ರೆಂಡ್ಸ್, ಅದನ್ನು ನಾನು ಹಾಕೋತಾ ಇದ್ದೀನಿ. ಸೈಂದ್ರ ಲವಣ ಅಂತಾರಲ್ಲ ಅದನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಇವಾಗ 4 ಜನಕ್ಕೆ ಬೇಕಾಗಿರೋ 4 ಗ್ಲಾಸ್ ನಾನು ನೀರು ಹಾಕೋಬೇಕು. ಅಂದರೆ ಆಲ್ರೆಡಿ 1 ಗ್ಲಾಸ್ ಇದೆ ಫ್ರೆಂಡ್ಸ್. ಇವಾಗ ಅದಕ್ಕೆ ನಾನು 3 ಗ್ಲಾಸ್ ಆಗುವಷ್ಟು ನಾನು ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ. ಪ್ರತಿಯೊಬ್ಬರಿಗೆ ಅಳತೆ ಮಾಡಿ ಹಾಕ್ತಾ ಇರೋದ್ರಿಂದ ಯಾವುದೇ ರೀತಿಯಿಂದ ಜಾಸ್ತಿ ಅಸಿಡಿಕ್ ಆಗೋದಾಗಲಿ ಏನೂ ಆಗೋದಿಲ್ಲ. ಈ ಥರ ನೀರಲ್ಲೇ ಹಾಕೋತಾ ಇದ್ದೀನಿ. ಇಲ್ಲ ಹಾಗೇನೂ ಕುಡಿಬಹುದು ಇದನ್ನು, ಬಟ್ ಅದನ್ನು ಕುಡಿದ್ರೆ ಭಾಳ ತೀಕ್ಷ್ಣ ಆಗಿರುತ್ತೆ. 2 ನಾನು ನೆಲ್ಲಿಕಾಯಿ ಹಾಕಿರೋದ್ರಿಂದ ತುಂಬಾ ಹುಳಿ ಆಗಬಹುದು ಅಂತ ಹೇಳಿ ನಾನು 2 ಈ ಥರ ಗ್ಲಾಸ್ ನೀರು ಹಾಕಿ ಇವಾಗ ತೋರಿಸ್ತಾ ಇದ್ದೀನಿ ಫ್ರೆಂಡ್. ಈ ಥರ ಆಗಿದೆ. ಇದನ್ನು ಬೆಳಗ್ಗೆ ನಾನು 1 ಗ್ಲಾಸು ಖಾಲಿ ಹೊಟ್ಟೆಲೇ ಕುಡಿತೀನಿ. ಇದಕ್ಕೆ ತುಂಬಾ ಉಪಯುಕ್ತ ಆಗಿದೆ. ಎಲ್ಲರೂ ಈ ಥರ ಮಾಡಿಕೊಂಡು ಅಟ್ಲೀಸ್ಟ್ ವಾರದಲ್ಲಿ 2 ಸಲ ಅಥವಾ 3 ಸಲ ಮಾಡಿಕೊಂಡು ಆ ಸೀಸನ್ ಇದ್ದಾಗ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನೆಲ್ಲಿಕಾಯಿಂದ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಚರ್ಮಕ್ಕೂ ಒಳ್ಳೆಯದು. ಅಂದರೆ ಮುಪ್ಪನ್ನು ತಡೆಗಟ್ಟುವಂಥ ಶಕ್ತಿ ಇದಕ್ಕೆ ವಿಟಮಿನ್ ಸಿನಲ್ಲಿ ಇರುತ್ತೆ. ಜಾಸ್ತಿ ಕಿತ್ತಳೆ ಹಣ್ಣಾಗಲಿ ನೆಲ್ಲಿಕಾಯಿ ಆಗಲಿ ಈ ಸೀಸನಲ್ಲಿ ತಿನ್ನಬೇಕು. ಮತ್ತು ಇದಕ್ಕೆ ಕೂದಲಿಗೂ ತುಂಬ ಒಳ್ಳೆಯದು. ವಿಟಮಿನ್ ಸಿ ಕೂದಲು ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ ಅಂತ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಕುಡಿತಾ ಇದ್ದೀನಿ. ಯಾರೆಲ್ಲ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೀಗೆ ನಾವು ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಅವಾಗವಾಗ. ನೀವು ನೋಡಿ ತಪ್ಪದೆ ನೋಡಿ ಹೇಗೆ ಇದೆ ಅಂತ ಇವಾಗ ಹೇಳ್ತಾ ಇದ್ದೀನಿ. ಸೂಪರ್ ಆಗಿದೆ ಟೇಸ್ಟು. ಇದನ್ನು ನೀವು ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೀಸನ್ ಇವಾಗ ಮುಗಿತಾ ಬಂತು. ಅಟ್ಲೀಸ್ಟ್ ಯಾವಾಗ ಸಿಗುತ್ತಾ ಆದರೂ ಅವಾಗಾದರೂ ಇದನ್ನು ನ್ಯಾಚುರಲಾಗಿ ತಿಂದು ನಮ್ಮ ಜೀರ್ಣಶಕ್ತಿ ಆಗಲಿ ನಮ್ಮದು ಆರೋಗ್ಯವನ್ನು ರೂಪಿಸ್ಕೊಳ್ಳೋಣ ಅಂತ ಹೇಳಿ ಈ ಲಾಗನ್ನು ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.